ಇವತ್ತು ಮಂಜಪ್ಪ ಸಂಜೆಗೆ ಬರ್ತಾನಲ್ಲ ಮನೆಗೆ. ಮಂಜಪ್ಪಂತಲ್ಲಿ ಮಾತಾಡಿ ಆಮೇಲೆ ಪಲ್ಲವಿಗೆ ಹೇಳ್ತೀನಿ ತಗೋ. ಅತ್ತಿಯಾರ, ನೀವು ಮಾಡೋದು ನಿಮ್ಗೆ ಸರಿ ಅನ್ನಿಸ್ತೈತನ್ರಿ? ಒಂದು ನಿಮಿಷ ತಡಿಯಪ್ಪ, ಸರ್ಕೊ ಇಲ್ಲಿ. ಯಾಕವ, ಏನಾತು? ಅಲ್ರಿ ಅತ್ಯಾರ, ಮನ್ಯಾಗ ಕಾವೇರಿಗಿಂತ ಹಿರೇಕಿ ನನ್ನ ಮಗಳು ಸೌಂದರ್ಯ ಅದಾಳಿಲ್ಲ. ಮೊದಲು ಸೌಂದರ್ಯ ಮದುವೆ ಕಡೆ ತಲೆ ಕೆಡಿಸ್ಕೋಬೇಕು, ಆಮೇಲೆ ಕಾವೇರಿ ಮದುವೆಗೆ ತಲೆ ಕೆಡಿಸ್ಕೋಬೇಕು. ನೀವೇನ್ರಿ ಅತ್ಯಾರ, ನನ್ನ ಮಗಳಿಗೂ ನಿಮಗೂ ಸಂಬಂಧನೇ ಇಲ್ಲ ಅನ್ನಂಗೆ ಸುಮ್ಮನೆ ಬಿಟ್ಟಿರಿ. ಯಾರು ನನ್ನ ಮಗಳ ಮದುವೆ ಬಗ್ಗೆ ತಲೆನೇ ಕೆಡ್ಸ್ಕೊಳವಲ್ರಲ್ಲ. ಯಾಕವ ಸಂಗೀತ ಹಿಂಗಂತಿದಿ? ಯಾಕೆ ನಿನ್ನ ಮಗಳಿಗೆ 2-3 ಸಂಬಂಧ ಬಂದಿದ್ವು, ಕರ್ಸಿತ್ತು. ನೀವ ಬೇಡ ಬೇಡ ಅಂತ ಹೇಳಿ ಕಳ್ಸಿದ್ರಿಲ್ಲ. ಎಷ್ಟು ಸಂಬಂಧ ಕರ್ಕೊಂಬಂದಿತ್ತು. ಯಾವ ಸಂಬಂಧ ಬಂದ್ರೂ ಆ ಹುಡುಗ ಚಲೋ ಇಲ್ಲ, ಈ ಹುಡುಗ ಚಂದಿಲ್ಲ, ಆ ಹುಡುಗ ಕುಳ್ಳದ, ಈ ಹುಡುಗ ಎತ್ತರದ, ಈ ಹುಡುಗ ಕರಗದ, ಆ ಹುಡುಗ ಮೂತಿ ಹಿಂಗೈತಿ ಅಂತ ಎಲ್ಲ ಬಂದ ಸಂಬಂಧ, ಎಲ್ಲ ಸಂಬಂಧಕ್ಕೂ ನೀವು ಆಚಾರ ಪಡ್ಕೊತ ಕುಂತ್ರ ನಾವೇನು ಮಾಡೋಣವ? ಅತ್ಯಾರ, ಬಂದ ಸಂಬಂಧ ಎಲ್ಲ ಹಂಗೆ ಇದ್ವಿ ರೀ. ಅದಕ್ಕೆ ಹೇಳಿದ್ಲ ನನ್ನ ಮಗಳು, ಅದ್ರಾಗ ಏನು ತಪ್ಪೈತಿ? ಅದು ಅಲ್ದ, ಈಗ ಕಾವೇರಿಗೋಸ್ಕರ ಏನು ಚಲೋ ಸಂಬಂಧ ತಂದಿರಲ್ಲ, ಗೋರ್ಮೆಂಟ್ ನೌಕರಿ ಅಂತ ಚಲೋ ಸಂಬಂಧ ಒಂದರ ತಂದಿರನ್ರಿ ನನ್ನ ಮಗಳಿಗೆ. ನೀವ ಹೇಳ್ರಿ. ಯಾಕಕ್ಕ ಹಿಂಗಂತೀರಿ? ಅತ್ತೆಯರು ಒಂದ್ಸಲ ಯಾವುದದು ಶಿವಮೊಗ್ಗ ಕಡೆ ಏನೋ ಯಾವ್ದು ಅಂದ್ರಪ್ಪ, ಆ ಕಡೆ ಒಂದು ಚಲೋ ಸಂಬಂಧ ಬಂದಿತ್ತು, ಗೋರ್ಮೆಂಟ್ ನೌಕರಿನ ಇತ್ತು. ಹುಡುಗ ಒಂದು ಸ್ವಲ್ಪ ಕರಗಿದ್ದ ಆಟ. ಅದಕ್ಕೆ ನಿನ್ನ ಮಗಳು ಹುಡುಗ ಕರಗದಾನ, ನನಗೆ ಬೇಡ ಅಂತ ನೀವ ಬೇಡ ಅಂತ ಹೇಳಲಿಲ್ಲನ? ಯಾಕೆ ಮರ್ತು ಬಿಟ್ಟಿರನ ಅದನ್ನು? ಹ್ಞೂ, ಮತ್ತು ಹುಡುಗ ಒಳ್ಳೆ ಕರ್ರಗೆ ಮಸಿ ಹಂಚಿದ್ದಂಗಿದ್ದ ಅಂತ ಹುಡುಗನ ನನ್ನ ಮಗಳ ಮದುವೆ ಆಗ್ಬೇಕನ. ನೇತ್ರಾಗಾದ್ರೆ ಚಲೋ ತೆಳ್ಳಗ ಬೆಳ್ಳಗ ಗುಂಡಗ ಮಸ್ತ್ ಹೀರೋ ಅಂತ ಹುಡುಗನ್ನ ನೋಡಿ ಮದುವೆ ಮಾಡಿದ್ರಿ. ಅದ ನನ್ನ ಮಗಳಿಗಾದ್ರೆ ಕರ್ರಗ ಇಲ್ಲ ಕುಳ್ಳಕ ನೋಡಂಗಾಗಿರ್ಬಾರ್ದು ಅಂತ ಹುಡುಗಕ್ಕೆ ಮದುವೆ ಮಾಡ್ಬೇಕಂತ ಅನ್ಕೊಂಡಿರನ. ನನ್ನ ಮಗಳಿಗೆ ಏನು ಕಮ್ಮಿ ಆಗೈತಿ? ನನ್ನ ಮಗಳು ಹೀರೋಯಿನಿ ಗೊಂಬೆ ಇದ್ದಂಗೆ ಅದ, ಗೊತ್ತಾ ನಿಮ್ಗೆ? ಗೊಂಬಿನ ದೇವ್ರೆಲ್ಲ ಒಂದು ಸ್ವಲ್ಪ ಜಾಸ್ತಿನ ಕೊಟ್ಬಿಟ್ಟಾನ. ಏನಂದಿ? ಏನಿಲ್ಲ, ಇಂಥ ಗೊಂಬಿನ ಮದುವೆ ಆಗೋ ಹುಡುಗ ಅದೆಲ್ಲದನು ಏನೋ ಅಂತ ಅಂದೆ. ಹೇಳ್ರಿ ಅತ್ಯಾರ, ಈಗ ಬರೋ ಹುಡುಗನ್ನ ಮೊದಲೇ ನಮ್ಮ ಸೌಂದರ್ಯಾಗ ತೋರಿಸ್ರಿ. ನಮ್ಮ ಸೌಂದರ್ಯ ಏನಾರ ಬೇಡ ಅಂತ ಏನಾರ ಅಂದ್ರೆ ಅವ ಬೇಕಾರೆ ಕಾವೇರಿಗೆ ತೋರ್ಸಂತ್ರಿ ಅಂತ. ಯಾಕ ಏನಂತ ಮಾತಾಡ್ತೀರಿ ನೀನು? ಇದು ಸರಿ ಅನ್ನಿಸ್ತೈತಾನೆ ನಿನಗೆ? ಸೌಂದರ್ಯ ನೋಡಿ ಬ್ಯಾಡ ಅಂತ ಬಿಟ್ಟಿರೋ ಹುಡುಗನ ಕಾವೇರಿ ಮದುವೆ ಆಗ್ಬೇಕು ಆಗತ್ತೆ? ಕಾವೇರಿ ಮದುವೆ ಆಗಕ್ಕಾಗತ್ತಾನೆ? ಏನು ಮಾತಾಡ್ತೀವಿ ಅಕ್ಕ ನೀನು? ಸಂಗೀತ, ಏನದ ಮಾತಾಡೋದು ನೀನು? ಆಮೇಲೆ ಜೀವನ ಪೂರ್ತಿ ಕಾವೇರಿಗೆ ಅನ್ಕೊಂತ ಕುತ್ಕೋಬೇಕಲ್ಲ. ಆಕೆ ನಿನ್ನ ಮಗಳು ಸೌಂದರ್ಯ ನಾನು ನೋಡಿರೋ ಬಿಟ್ಟಿರೋ ಹುಡುಗ ಅಂತಂದು ಅದೆಲ್ಲ ಸರಿ ಅನ್ಸಂಗಿಲ್ಲ. ಮತ್ತು ನೋಡಿದ್ರೆ ತಗೋ ನಿನ್ನ ಮಗಳಿಗೆ ನಾನು ನೋಡ್ತೀನಂತ. ಈಗ ಇದು ಕಾವೇರಿಗೆ ಬಂದಿರೋ ಸಂಬಂಧ, ಕಾವೇರಿಗೆ ತೋರ್ಸೋಣ, ನೀನು ಸುಮ್ಮನಿರು. ನೋಡ್ಬೇವ್ವ, ಈ ಸಲ ಮಾತ್ರ ನಾನು ಸುಮ್ಮನೆ ಇರಂಗಿಲ್ಲ. ಕಾವೇರಿಗಾದ್ರೆ ನೀವು ಚಲೋ ಸಂಬಂಧನ ತಂದಿರ್ತೀರಿ, ನನ್ನ ಮಗಳಿಗಾದ್ರೆ ಏನು ಚಲೋ ಇರಬಾರ್ದು ನೋಡು ಅಂತ ಸಂಬಂಧ ತೊಗೊಂಬಂದಿರ್ತೀರಿ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಅತ್ತರ. ಗೌರ್ಮೆಂಟ್ ನೌಕರಿ ಅಂದರೆ ಚಲೋ ಸಂಬಂಧನ ಇರ್ತೈತಿ. ಈ ಸಲ ಈ ಸಂಬಂಧನ ನಮ್ಮ ಸೌಂದರ್ಯ ಆಗ ತೋರಿಸ್ರಿ. ಅಲ್ರಿ ಅತ್ತರ, ಕಾವೇರಿನ ಓದಾಕುಂತಾಳ, ಸಣ್ಣಕ್ಕಿದ. ನಮ್ಮ ಸೌಂದರ್ಯ ಆಗಲೇ ಮದುವೆ ವಯಸ್ಸಿಗೆ ಬಂದಾಳ. ನಿಮ್ಗೆ ಗೊತ್ತೈತಿ ಆಕೆಗಾಗಲೇ ವಯಸ್ಸಾಗಕ್ಕೆ ಬಂತು ಅಂತಂದು. ಈಗ ಲಘುನ ವಯಸ್ಸಿದ್ದಾಗ ಮದುವೆ ಮಾಡಿಬಿಡೋಣ ಅಂತ ನಾನು ನನ್ನ ಗಂಡ ನಮ್ಮಿ ಒದ್ದಾಡಕೊಂತೀವಿ. ನೀವು ನೋಡಿದ್ರೆ ಈಗಾಗಲೇ ಕಾವೇರಿಗೆ ನೋಡಾಕೊಂತೀರಿ. ಒಂದು ವೇಳೆ ಕಾವೇರಿಗೆ ಏನಾರು ಮದುವೆ ಆತಪ್ಪ, ಮತ್ತು ಊರನವರೆಲ್ಲ ಏನು ಅನ್ನಂಗಿಲ್ಲ. ಈ ಅಕ್ಕಗೆ ಬಿಟ್ಟು ಆಗಲೇ ತಂಗಿ ಮದುವೆ ಆಗ್ಬಿಟ್ಟೈತೆ ನೋಡಿ. ಹಂಗಂದ್ರೆ ಈಗ ಏನೈತೆ ಏನಂತ ಮತ್ತು 1000 ಪ್ರಶ್ನೆಗಳು ಹುಟ್ಟಾಕ ಚಲೋ ಆಕ್ಕವು. ಅದಕ್ಕೆ ನಮ್ಮ ಸೌಂದರ್ಯ ಮದುವೆ ಆದಮೇಲೆ ಕಾವೇರಿ ಮದುವೆ ಆಗಲಿ. ಹಂಗಂತ ಬಂದ ಸಂಬಂಧನೆಲ್ಲ ತಾಯಿ ಮಗಳು ಬೇಡ ಅಂತ ಅನ್ಕೊಂತ ಕುತ್ಕೋರಿ. ನಿಮ್ಮ ಇತ್ತಾಗ ನಿನ್ನ ಮಗಳ ಮದುವೆನೂ ಆಗಂಗಿಲ್ಲ, ಆ ಕಡೆ ಕಾವೇರಿ ಮದುವೆನೂ ಆಗಂಗಿಲ್ಲ. ಒಟ್ಟಿನಲ್ಲಿ ಇಬ್ಬರು ಜೀವನ ಹಾಳಾಗೋಗ್ಬಿಡ್ಲಿ, ಅವಾಗ ಸಮಾಧಾನ ಆಕೈತಿ ನಿನಗೆ. ನೋಡಿ ಸಂಗೀತ, ಇದು ಹೊಟ್ಟೆ ಕಿಚ್ಚಿಂದ ಬುದ್ಧಿನ ಬಿಡು. ನಿನ್ನ ಮಗಳಿಗೂ ಚಲೋ ಸಂಬಂಧ ಬಂದಾಗ ತೋರ್ಸೋಣಂತ. ಈಗ ಇದು ಕಾವೇರಿಗೆ ಬಂದಿರೋ ಸಂಬಂಧ ಕಾವೇರಿಗೆ ತೋರ್ಸೋಣ. ಮತ್ತು ನೀನು ಹುಚ್ಚುಚ್ತನ ಏನೇನೋ ಮಾತಾಡಕ್ಕೆ ಹೋಗ್ಬೇಡ. ಇಲ್ರಿ ಅತ್ತರ, ಈ ಸಲ ಯಾರು ಏನಂದ್ರೂ ಅಷ್ಟ ಬಿಟ್ಟರು ಅಷ್ಟ, ಅದು ನನಗೆ ಗೊತ್ತಿಲ್ಲ. ಈ ಸಲ ಬಂದಿರೋ ಸಂಬಂಧ ನಮ್ಮ ಸೌಂದರ್ಯಾಗ ಬಂದಿರಲಿ. ಸೌಂದರ್ಯ ದೊಡ್ಡಕ್ಕೆ ಓದಿಲ್ಲ, ಮನ್ಯಾಗ ಹಿರೇಕೆ ಓದಿಲ್ಲ. ಅದಕ್ಕೆ ಸೌಂದರ್ಯಾಗ ತೋರಿಸ್ರಿ, ಕಾವೇರಿಗೆ ಈಗೇನು ಅವಸರಿಲ್ಲ. ಅತ್ತೆರ ಒಂದು ಮಾತು. ಏನವ? ಅತ್ತೆರ, ಸಂಗೀತ ಹೇಳೋದು ಒಂದು ಕಡೆ ಬರಬ್ಬರಿನೇ ಐತಿ. ಈಗ ಮನ್ಯಾಗ ಹಿರೇಕಿ ಅಂತಂದು ಸೌಂದರ್ಯ ಇರಬೇಕಾದ್ರೆ ನಾವು ಕಾವೇರಿಗೆ ತೋರಿಸೋದು ತಪ್ಪಾಕೈತಿ. ಇದೊಂದು ಸಲ ಸೌಂದರ್ಯಾಗ ತೋರ್ಸೋಣ. ಮತ್ತೀಗ ಸೌಂದರ್ಯ ಮದುವೆ ಆಗ್ಲಾರ್ದ ಕಾವೇರಿ ಮದುವೆ ಆಗ್ಲಂದ್ರೆ ಮತ್ತು ಮುಂದೆ ಸೌಂದರ್ಯ ಮದುವೆಗೂ ತೊಂದರೆ ಆಗ್ಬಾರ್ದಲ್ರಿ. ಹಂಗಲ್ಲಿ ಬೇಯಕ್ಕ, ನೀ ಹಿಂಗಂತ ಅನ್ಕೊಂತ ಕುಂತೆ ಅಂದ್ರೆ ಅವ್ರಂತೂ ಬಂದ ಸಂಬಂಧನೆಲ್ಲ ಬೇಡ ಅಂತ ಅನ್ಕೊಂತ ಕುತ್ಕೊಂಡಾರೀಗ. ಇನ್ನು ಅವ್ರಂತೂ ಇನ್ನೂ 5 ವರ್ಷ ಆದ್ರೂ ಹಿಂಗೆ ಕುತ್ಕೋತಾರೆ. ಕಾವೇರಿನೂ ಹಂಗೆ ಬಿಟ್ಕೊಂಡು ಕುತ್ಕೊಂಡ್ಬಿಡೋಣ, ಮುಂದೆ ಕಾವೇರಿಗೆ ಸಮಸ್ಯೆ ಆಗಲ್ಲನ? ಹಂಗಲ್ಲೇ ಪಂಚಿ, ಈಗ ಅವರಿಬ್ರು ಒಂದೇ ಹೊಟ್ಟೆಗೆ ಊಟದೇ ಇರ್ಬೋದು, ಆದ್ರೆ ಈಗ ಇಬ್ರು ಅಕ್ಕ ತಂಗಿರೋದಿಲ್ಲ, ಮನೆಯಾಗದಾರಿಲ್ಲ. ನಾಳೆ ಮಾತು ಬರ್ತಾವು, ಕಾವೇರಿ ಮದುವೆ ಆಗಿ ಸೌಂದರ್ಯ ಮದುವೆ ಆಗಲಿಲ್ಲ ಇಲ್ಲ ಅಂದ್ರೆ ಮತ್ತು ಬೇರೆ ಪ್ರಶ್ನೆ ಎಲ್ಲ ಹುಟ್ಟಾಕ ಚಲೋ ಆಕವು. ಮುಂದೆ ಸೌಂದರ್ಯ ಮದುವೆಗೆ ಕೂತು ಬರಬಾರ್ದು, ಹೌದಿಲ್ಲ? ಸೌಂದರ್ಯನೂ ನನಗೆ ಮಗಳಿದ್ದಂಗೆ, ಹೌದಿಲ್ಲ?
ನನ್ನ ಮಗಳ ಮದುವೆಯಿಂದಾಗಿ ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು. ನೋಡೋಣ ತಡಿ, ಈ ಸಲ ಬಂದಿರೋ ಸಂಬಂಧನ ಸೌಂದರ್ಯಾಗ ತೋರಿಸಿದ್ರೆ ಆತು. ಇಬ್ಬರು ಒಪ್ಕೊಂಡ್ರಂದ್ರೆ ಮದುವೆ ಆತಂದ್ರೆ ಮತ್ತು ಮುಂದೆ ಮತ್ತೆ ಯಾವ ಸಂಬಂಧ ಬಂದಾಗ ಕಾವೇರಿನ ತೋರ್ಸೋಣಂತ. ಹೆಂಗೋ ಕಾವೇರಿನ ಓದಾಕ ಕುಂತಾಳಲ್ಲ, ಓದ್ಲಿ. ಈಗ ಸೌಂದರ್ಯ ಮದುವೆ ವಯಸ್ಸಿಗೆ ಬಂದಾಳ, ಆಕೆಗೆ ಹುಡುಗ ನೋಡಾಕ ಕುಂತೀವಲ್ಲ, ಆಕೆದು ಮುಗಿಸ್ಬಿಡೋಣ ಫಸ್ಟ್. ನೋಡ್ರಿ ಅತ್ಯಾರ, ನನ್ನ ಮಾತು ತಪ್ಪನ್ನ ಕುಂತಿದ್ರಿ. ಈಗ ಲಕ್ಷ್ಮವ್ವ ಹೇಳಿಲ್ಲ, ಈಗ ಅರ್ಥ ಆತಿಲ್ಲ ನಿಮಗೆ ನಾ ಹೇಳೋದು ಸರಿ ಐತಂತಂದು. ಸರಿ ಆತು, ಲಕ್ಷ್ಮಿ ಹೇಳಕ್ಕೆ ಕುಂತಾಳಂತಂದು ಒಪ್ಕೋತೀನಿ. ನೋಡ್ರಿ, ಇಬ್ಬರು ತಾಯಿ ಮಗಳು ಚಂದನತನ ಕೇಳಿಸ್ಕೊರಿ. ಈ ಸಲ ಬಂದಿರೋ ಸಂಬಂಧನ ಏನಾರ ನೀವ ಬ್ಯಾಡ ಅಂತ ಅಂದ್ರೆ ಇನ್ಮೇಲೆ ನಾನಂತೂ ಯಾವ ಸಂಬಂಧನೂ ತೊಗೊಂಬರಂಗಿಲ್ಲ. ನೆನಪಿಲ್ಲ ನಿಮ್ಗೆ. ಹಂಗೆ ಇನ್ನೊಂದು ಮಾತು, ಇನ್ಮೇಲೆ ಕಾವೇರಿಗೆ ಬಂದಿರೋ ಸಂಬಂಧನೂ ನಿಮಗೆ ತೋರ್ಸಂಗಿಲ್ಲ. ಕಾವೇರಿಗೆ ನೋಡಕ್ಕೆ ಚಲೋ ಮಾಡಿಬಿಡ್ತೀವಿ ನಾವು. ಯಾಕಂದ್ರೆ ನಿಮ್ಮಿಬ್ಬರು ತಾಯಿ ಮಗಳಿಗೆ ಹೇಳಿ 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 ಸಾಕಾಗುತ್ತೆ. ನೀವಿನ್ನ ನಮ್ಗೆ ಅಂತ ಹುಡುಗ ಬೇಕು, ಇಷ್ಟ ಸಂಬಳ ಬೇಕು, ಹಿಂಗೆ ಮನೆ ಇರಬೇಕು, ಹಿಂಗೆ ಕಾರ್ ಇರಬೇಕು ಅಂತ ಅನ್ಕೊಂತ ಕುತ್ಕೊಂಡ್ರಿ ಅಂದ್ರೆ ನೀವು ಇಲ್ಲೇ ಕುತ್ಕೊಂಡ್ಬಿಡ್ರಿ. ನಿಮ್ಮಿಂದಾಗಿ ಕಾವೇರಿ ಜೀವನನೂ ಹಾಳಾಗೋದು ನನಗಿಷ್ಟ ಇಲ್ಲ. ಇದೊಂದು ಸಲ ಏನೋ ಸುಮ್ಮನೆ ಇದ್ದೀನಿ ನೋಡಿರಿ. ಇದನ್ನು ಒಳ್ಳೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ನಾ ಅಂತೂ ಇನ್ನು ಮೇಲೆ ತಲೆ ಕೆಡ್ಸ್ಕೊಳಂಗಿಲ್ಲ. ಕಾವೇರಿ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಚಾಲೂ ಮಾಡ್ತೈತಿ. ನಿನ್ನ ಮಗಳು ಇಲ್ಲೇ ಮನ್ಯಾಗ ಮುದುಕಿ ಆಗಲಿ. ಅಲ್ಲ ಸಂಗೀತ, ಅದು ಹೆಂಗೆ ಯೋಚನೆ ಮಾಡ್ತಿದ್ದೀನಿ ನೀನು? ನಮ್ಮ ಕೈಯೇನು 5 ಬೆರಳ ನೆಟ್ಟ ಒಂದೇ ಸಮ ಇಲ್ಲ ಅಂದಮೇಲೆ ನೀನು ಹೇಳ್ದಂಗೆ ಎಲ್ಲ ರೀತಿ ಇರೋ ಹುಡುಗ ಸಿಗ್ಬೇಕಂದ್ರೆ ಆಗತ್ತಂತ ಮಾಡಿ ಏನು? ಈ ಕಡೆ ಹುಡುಗ ಚಂದನೂ ಇರ್ಬೇಕಂತ ಅಂತೀರಿ, ಆಸ್ತಿ ಅಂತಸ್ತು ಇರ್ಬೇಕು ಅಂತೀರಿ, ದೊಡ್ಡ ನೌಕರಿನೂ ಇರ್ಬೇಕಂತ ಅಂತೀರಿ. ಯಾವ್ದಾರು ಒಂದು ಬಿಡ್ಬೇಕು. ಇಲ್ಲ ಹುಡುಗ ಚಂದ ಇರ್ಬೇಕು, ಆಸ್ತಿ ಗೀಸ್ತಿ ಇಲ್ಲ ಅಂದ್ರೂ ನಡಿತೈತಿ, ಹುಡುಗ ಮಾತ್ರ ಚಂದ ಇರಬೇಕು, ಜೋಡಿ ಚಂದ ಅನ್ನಿಸ್ಬೇಕಂದ್ರೆ ಒಂದು ಮಾತು. ಇಲ್ಲ ಹುಡುಗ ಹೆಂಗಿದ್ರೂ ನಡಿತೈತಿ, ಅದೇ ನಮಗೇನು ಫರಕ್ ಬೀಳಂಗಿಲ್ಲ, ಆದ್ರೆ ಆಸ್ತಿ ಮಾತ್ರ ಚಲೋ ಇರಬೇಕು ಅಂತ ಅಂದ್ರೆ ಒಂದು ಮಾತು. ಇಲ್ಲ ಎಲ್ಲನೂ ಇರ್ಬೇಕಂತ ಅನ್ಕೊಂಡು ಕುತ್ಕೊಂಡ್ರೆ ನಿನ್ನ ಮಗಳ ಮುಂದೆ ಮುದುಕಿ ಹಾಕೊಂಡು ಮನ್ಯಾಗ ಕುತ್ಕೋತಾಳೆ ನೋಡು. ಅಲ್ರಿ ಅತ್ತೆ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಮತ್ತು ನೇತ್ರಾಗ ಹೆಂಗೆ ಸಿಕ್ಕ? ಹುಡುಗ ನೋಡಕ್ಕೆ ಚಂದ ಅದಾನ, ಹೀರೋ ಇದ್ದಂಗೆ ಅದಾನ, ದೊಡ್ಡ ಬಿಸ್ನೆಸ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಆಸ್ತಿ ಐತಿ, ಎಲ್ಲ ಐತಿಲ್ಲ. ನೇತ್ರಾಗ ಹೆಂಗೆ ಸಿಕ್ಕ? ನೇತ್ರಾಗ ಸಿಕ್ಕಿಲ್ಲ, ಮತ್ತು ನನ್ನ ಮಗಳಿಗೆ ಯಾಕೆ ಸಿಗಂಗಿಲ್ರಿ ಅತ್ಯಾರ? ಲೇ, ಎಲ್ಲರಿಗೂ ಹಂಗೆ ಸಿಗ್ತಾರಂತ ಅನ್ಕೊಂಡು ಕುತ್ಕೊಳೋದು ತಪ್ಪಾಕೈತ್ಲಿ. ನೀನು ಹಿಂಗೆ ನಿನ್ನ ಮಗಳನ್ನ ಹಿಂಗೆ ಬಿಟ್ಕೊತ ಹೋಗಾಗಲೇ 29 ಆಗಕ್ಕೆ ಬಂತು ನಿನ್ನ ಮಗಳಿಗೆ ವಯಸ್ಸು. ಈ ವರ್ಷದಾಗ 30 ಆಕೈತಿ ನಿನ್ನ ಮಗಳಿಗೆ. ಹಿಂಗೆ ಬಿಟ್ಕೊತ ಹೋಗಿ ನೀನು ಮುಂದೆ 2ನೇ ಸಂಬಂಧ ಬರ್ತಾವು. 2ನೇ ಸಂಬಂಧ ಬಂದು 2ನೇ ಸಂಬಂಧಕ್ಕೆ ಕೊಡಂತೆ ಅಂತ ಅವಾಗ ಗೊತ್ತಾಕೈತಿ ನಿನಗೆ. ಇವಾಗ ನಾವು ನೀನು ಒಳ್ಳೇದಕ್ಕೆ ಹೇಳಿದ್ರೆ ನಿನಗೆ ಅರ್ಥ ಆಗಂಗಿಲ್ಲ, ಮುಂದೆ ಅನುಭವಿಸ್ತಿದ್ದೇನ ಅವಾಗ ಅರ್ಥ ಆಕೈತಿ ನಿನಗೆ. ಆಗಲಿ ನಿನ್ನ ಮಗಳ ಮುಖ ನೋಡಲ್ಲಿ ಹೆಂಗಾಗೈತೆ ಅಂತಂದು. ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ಅಂತಂದ್ರೆ ಮುಂದೆ 2ನೇ ಸಂಬಂಧ ಬರ್ತಾವೆ. ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿರಿ. ತಾಯಿ ಮಗಳು ಏನಂತ ಯೋಚನೆ ಮಾಡ್ತಿರೋ ಏನು? ನಿನ್ನ ಗಂಡ ನಿನಗೆ ಬುದ್ಧಿನಾರ ಹೇಳ್ತಾನೆ ಇಲ್ಲೋ? ನನಗಂತೂ ಒಂದು ತಿಳಿಯವಲ್ದು. ನಾನಂತೂ ಈಗ ಹೇಳಾಕೊಂತೀನಿ ನೋಡು, ಈ ಸಲ ಬಂದಿರೋ ಸಂಬಂಧನ ನೋಡು, ಒಪ್ಪಿಗೆ ಆಯ್ತು ಸರಿ. ಇಲ್ಲ ಅಂದರೆ ನಿಮ್ದು ನೀವು ಏನಾರು ಯಾಕೆ ಮಾಡ್ಕೊಳ್ಳಿ, ಕಾವೇರಿ ಮದುವೆ ಕಡೆ ಏನಾರ ಲಕ್ಷ್ಯ ಕೊಡ್ತೈತಿ. ಮುಂದೆ ನಿಮ್ಮಿಂದಾಗಿ ಕಾವೇರಿ ಜೀವನನೂ ಹಾಳಾಗಿ ಕುತ್ಕೊಂತಂದ್ರೆ ಏನು ಮಾಡೋದು? ಸರಿ ಆಯ್ತು ತಗೋರಿ ಆ ಥರ. ಈ ಸಲ ಬಂದಿರೋ ಸಂಬಂಧ ಏನಾರು ಒಪ್ಪಿಗೆ ಆಯ್ತು ಅಂತಂದ್ರೆ ನಾವು ಹ್ಞೂ ಅಂತ ಅಂದ ಬಿಡ್ತೀವಿ ತಗೋರಿ. ನಡಿ, ಇಲ್ಲೇ ಇದಕ್ಕೆ ನಿಂತ್ಕೊಂಡು ನಡಿ. ಅಬ್ಬಾ, ಅಂತೂ ನನ್ನ ಹುಡುಗಿಗೆ ನೋಡಕ್ಕೆ ಬರ್ತಾ ಇರೋ ಸಂಬಂಧ ಕ್ಯಾನ್ಸಲ್ ಆಯ್ತಲ್ಲ, ಅಷ್ಟು ಸಾಕು. ಈ ವಿಷಯ ಕಾವೇರಿಗೆ ಗೊತ್ತಿಲ್ಲ, ಸೊ ಈ ವಿಷಯ ಇಟ್ಕೊಂಡೆ ಆಕೆಗೆ ಕಾಡ್ಸೋಣ. ಲಕ್ಷ್ಮಿ, ಮುಂದಿನ ಸಲ ನೀನು ಸುಮ್ಮನೆ ಇದ್ಬಿಡು, ನಿಂದು ಹತ್ತಿ ಆಗೈತಿ. ಈಗ ನೋಡು, ಇದೊಂದು ಸಲ ನಾನು ಸುಮ್ಮನೆ ಇದ್ದೀನಿ. ಮುಂದಿನ ಸಲ ಏನಾರು ಚಲೋ ಸಂಬಂಧ ಬಂತಂದ್ರೆ ಕಾವೇರಿಗೆ ತೋರ್ಸಕ್ಕೆ ಚಲೋ ಮಾಡೋಣ. ಆಕೆ ಸೌಂದರ್ಯ ಮತ್ತು ತಾಯಿ ಮಗಳು ಹಿಂಗವರು ಬಂದ ಸಂಬಂಧಕ್ಕೆಲ್ಲ ಕಲ್ಲು ಹಾಕೊಂಡು ಕೂತ್ಕೊಂತಾರೆ. ಇತ್ತಾಗ ಆಕೆ ಮಗಳ ಜೀವನನೂ ನೆಟ್ಟಗಾಗಂಗಿಲ್ಲ, ಆಮೇಲೆ ನಿನ್ನ ಮಗಳ ಜೀವನನೂ ನೆಟ್ಟಗಾಗಂಗಿಲ್ಲ. ನೀನು ಒಂದು ಸ್ವಲ್ಪ ವಿಚಾರ ಮಾಡಿ ಕೂತ್ಕೊಂಡು. ಸರಿ ಆಯ್ತು ತಗೋರಿ ಹತ್ತಿರ. ಮತ್ತು ಇದೊಂದು ಸಲ ಏನೋ ನೋಡ್ತೀನಿ ಅಂತ ಅಂದಾರಲ್ಲ, ಅಕ್ಕಿ ಸೌಂದರ್ಯದು ಮದುವೆ ಆತಂದ್ರೆ ಚಿಂತಿರಲ್ಲ ಅಲ್ರಿ ಹತ್ತಿರ. ಯಾಕಂದ್ರೆ ಈಗ ಮನ್ಯಾಗ ಹಿರೇಕೆ ಅಕ್ಕಿನ ಓದಿಲ್ಲ, ಮತ್ತು ಅದಕ್ಕೆ ನಾನು ಸುಮ್ಮನೆ ಆದೆ. ಯಾಕ ಹಂಗಂತಂದು ಸುಮ್ಮನೆ ಕುತ್ಕೊಂತ ಹೋದ್ರೆ ಅಂದ್ರೆ ಕಾವೇರಿದು ಆಕಿದು ಇಬ್ಬರು ಜೀವನನೂ ಹಾಳಾಗೋಕೈತಿ. ನನಗಂತೂ ಈ ಸಲ ನೀವು ಮಾಡಿದ್ದು ಸರಿ ಅನ್ನಿಸ್ಲಿಲ್ಲವ. ಯಾಕಲೇ ಹಂಗಂತಿದಿ? ಮತ್ತಿನ್ನೇನು ಬೇಕಾ? ಈ ಸಲ ಬಂದಿರೋ ಸಂಬಂಧನೂ ಅವರು ಬ್ಯಾಡ ಅಂದು ಏನೋ ಒಂದು ಹೇಳಿ ಏನೋ ಒಂದು ಕಲ್ಲು ಹಾಕಿ ಇದನ್ನು ಕೆಡಂಗೆ ಮಾಡ್ತಾರೆ. ಸುಮ್ಮನೆ ಚಲೋ ಸಂಬಂಧ, ಪಲ್ಲವಿಗೆ ಪರಿಚಯನೂ ಇದ್ದು, ನಮ್ಮ ಕಾವೇರಿಗೆ ಏನಾರ ಚಲೋ ಹ್ಞೂ ಅಂತ ಅಂದ್ಬಿಟ್ಟಿದ್ರೆ ಕಾವೇರಿ ಜೀವನ ಸೆಟಲ್ ಆಕಿತ್ತ, ಆಕಿ ಜೀವನನೂ ಚಂದನತ್ತಂಗೆ ಹೋಗಿತ್ತು. ಎಲ್ಲದಕ್ಕೂ ಕಲ್ಲು ಹಾಕಿಬಿಟ್ಟೆವ ನೀನು. ನನಗಂತೂ ನೀ ತೊಗೊಂಡಿರೋ ನಿರ್ಧಾರ ಒಂಚೂರು ಸರಿಯೇ ಅನಿಸ್ಲಿಲ್ಲ. ಏನಾರ ಯಾಕೆ ತಿಳ್ಕೊ ನೀನು. ಹೌದು ಲಕ್ಷ್ಮಿ, ನನಗೂ ಯಾಕೋ ನೀ ತೊಗೊಂಡಿರೋ ನಿರ್ಧಾರನ ಈ ಸಲ ಸರಿ ಅಂತ ಅನ್ನಿಸ್ಲಿಲ್ಲ. ನಿನ್ನ ಮಗಳ ಕಡೆನೂ ಒಂದು ಸ್ವಲ್ಪ ವಿಚಾರ ಮಾಡು. ಆಮೇಲೆ ಸೌಂದರ್ಯದಿಂದಾಗಿ ಆಮೇಲೆ ಮುಂದೆ ಇಕ್ಕಿಗೂ ವಯಸ್ಸಾತಂದ್ರೆ ಮುಂದೆ ಆಮೇಲೆ ನೀನೇ ಕಷ್ಟಪಡ್ಬೇಕಾಕೈತಿ. ಒಂದು ಸಲ ಕುತ್ಕೊಂಡು ಚಂದನತ್ತಂಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ.